ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ ವಿದುರ ನೀತಿ ಇದರಿಂದ 4ನೇ ಅಧ್ಯಾಯವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ? ಮಾತು ಅನ್ನೋದು ಹೇಗಿರಬೇಕು, ನಾವು ಬೇರೆಯವರಿಗೆ ನೋವಾಗದೇ ಇರುವ ಹಾಗೆ ನಾವು ಮಾತಾಡಬೇಕು. ಅವರು ನಮಗೆ ಬೈದರೂ ಪರವಾಗಿಲ್ಲ, ನಾವು ಅದನ್ನು ತಡ್ಕೋಬೇಕು. ಅದಕ್ಕೆ ಯಾರು ಪರಮಹಂಸರಾಗಿರಬೇಕು ಅಂತ ಅಂದ್ಕೊಳ್ತಾರೋ ಅವರು ತಾಳ್ಮೆಯನ್ನು ಧಾರಣೆ ಮಾಡಿರಬೇಕು, ಮನೋನಿಗ್ರಹವನ್ನು ಮಾಡಿರಬೇಕು, ಮತ್ತು ಸತ್ಯ ಧರ್ಮದ ಪಾಲನೆಯೇ ಕರ್ತವ್ಯ ಅಂತ ತಿಳ್ಕೊಂಡು ಅದನ್ನು ಫಾಲೋ ಮಾಡಬೇಕು. ಆಗ ಅವನು ತನ್ನ ಹೃದಯದಲ್ಲಿ ಏನು ಗಂಟೆಗಳಿರುತ್ತೋ ಅದನ್ನೆಲ್ಲ ಬಿಚ್ಚಿ ಅವನು ಎಲ್ಲ ರೀತಿಯ ಪ್ರಿಯ ಆಗಿರ್ಬೋದು, ಅಪ್ರಿಯ ಆಗಿರ್ಬೋದು, ಬೇರೆಯವರು ಬೈದ್ರು ಹೊಗಳಿದ್ರು ಏನೇ ಆದರೂ ಕೂಡ ಅವನು ಸಮಾನವಾಗಿ ತಗೊಳ್ತಾನೆ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಮುಂದುವರೆದು ಏನು ಹೇಳ್ತಾ ಇದ್ದಾರೆ ಅಂತ ನೋಡೋಣ. ಯಾರು ಈ ರೀತಿಯ ಮಾತುಗಳಿಂದ ಬೇರೆಯವರಿಗೆ ದುಃಖ ಆಗೋ ಹಾಗೆ, ನೋವು ಆಗೋ ಹಾಗೆ ಮಾಡ್ತಾನೋ ಅವನು ತನ್ನ ವಾಣಿಯಲ್ಲೇ ದರಿದ್ರತೆಯನ್ನ ಕಟ್ಕೊಂಡು ಹೊರತಾ ಇದ್ದಾನೆ ಅಂತ ತಿಳ್ಕೋಬೇಕು. ಒಂದು ವೇಳೆ ಬೇರೆ ಯಾರಾದರೂ ಈ ಮನುಷ್ಯನಿಗೆ ಅಗ್ನಿ ಮತ್ತೆ ಸೂರ್ಯನ ಹಾಗೆ ಭಸ್ಮ ಮಾಡುವಂತ, ಅಂದ್ರೆ ಸುಡುವಂತ ಒಂದು ಚೂಪಾದ ವಾಗ್ಬಾಣಗಳಿಂದ ಬಹಳ ಗಾಯ ಏನಾದರೂ ಮಾಡಿದ್ರೆ ಆ ವಿದ್ವಾಂಸ ಇದನ್ನಲ್ಲ, ಅವನು ಏಟು ಗಾಯ ತಿಂದರೂ ಕೂಡ ಅತ್ಯಂತ ವೇದನೆಯನ್ನು ಸಹಿಸ್ಕೊಳ್ತಾನೆ. ಅಂದರೆ ಯಾರಾದರೂ ಒಬ್ಬರಿಗೆ ಈ ರೀತಿಯ ಮಾತಿನ ಬಾಣಗಳಿಂದ ಹೊಡೆದಾಗ್ಲೂ ಕೂಡ ಒಬ್ಬ ವಿದ್ವಾಂಸನಾಗಿರೋನಿಗೆ ಎಲ್ಲ ಗೊತ್ತಿರುತ್ತಲ್ಲ ಅವ್ರು ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅಂತಂದ್ಬಿಟ್ಟು, ಅದಕ್ಕೋಸ್ಕರ ಅವನೇನು ಮಾಡ್ತಾನೆ, ಏಟ್ ತಿಂದರೂ ಗಾಯ ಮಾಡಿಕೊಂಡ್ರು ಅವನು ಆ ವೇದನೆಯನ್ನು ಸಹಿಸ್ಕೊಳ್ತಾ ಈ ರೀತಿ ತಿಳ್ಕೋಬೇಕು. ಏನು ಅಂತಂದರೆ ಅವನು ನನ್ನ ಪುಣ್ಯಗಳನ್ನು ಪುಷ್ಟಿ ಮಾಡ್ತಾ ಇದ್ದಾನೆ ಅಂತಂದ್ಬಿಟ್ಟು ಅನ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಈ ರೀತಿ ಏಟುಗಳನ್ನೆಲ್ಲ ಯಾರಪ್ಪ ತಿಂತಾರೆ ಅಂತ ನಾವು ಅನ್ಕೋಬೋದು. ಬೇಕಾದಷ್ಟು ಜನ ಭಕ್ತರಿದ್ದಾರೆ. ಈಗ ಕನಕದಾಸರಾಗಿರಬಹುದು, ಆಮೇಲೆ ಏಸು ಕ್ರಿಸ್ತ ಆಗಿರಬಹುದು, ಅವ್ರು ನೋಡಿ ಶಿಲುಬೆ ಮೇಲೇನೆ ಏರಿಸ್ಬಿಡ್ತಾರೆ. ಕನಕದಾಸರಿಗೆ ದೇವಸ್ಥಾನಕ್ಕೆ ಬರಬಾರ್ದು ಅಂತ ಇವನಿಗೇನು ಗೊತ್ತಿಲ್ಲ ಅಂತಂದ್ಬಿಟ್ಟು ಕಟ್ಟಾಕಿ ಹೊಡಿತಾರೆ ಅಲ್ವಾ ಉಡುಪಿಯಲ್ಲಿ. ಈ ರೀತಿ ಬೇಕಾದಷ್ಟು ಘಟನೆಗಳಿದೆ. ಗೊತ್ತಿಲ್ಲದೆ ಇರೋ ಜನಗಳು ಅಂತ ಭಕ್ತರಿಗೆ ಬೇಕಾದಷ್ಟು ದಂಡನೆಯನ್ನು ಕೊಡ್ತಾರೆ. ಆಮೇಲೆ ಶೂಲದಲ್ಲಿ ಏರಿಸೋದು, ಇನ್ನು ಪ್ರಹ್ಲಾದ ಮಹಾರಾಜನಿಗೆ ತಂದೆನೇ ಸ್ವಯಂ ಏನೇನೆಲ್ಲ ಶಿಕ್ಷೆ ಕೊಡ್ತಾನೆ ಅಲ್ವಾ. ಈ ರೀತಿ ಎಲ್ಲ ತೊಂದರೆಗಳನ್ನು ಮಾತಿನಿಂದ ಬೈಯೋದು ಅಥವಾ ಮಾತಿನಲ್ಲೇ ಅವರನ್ನು ಚುಚ್ಚಿ ಚುಚ್ಚಿ ಮಾತಾಡಿಸೋದು, ಈ ರೀತಿ ಎಲ್ಲ ಮಾಡ್ತಾರಲ್ಲ, ಆಗ ಆ ಒಬ್ಬ ವಿದ್ವಾಂಸ ಅದನ್ನು ಅನುಭವಿಸ್ತಾ ಇರ್ತಾನಲ್ಲ, ಅವನು ಏನು ಅಂದ್ಕೊಳ್ತಾನೆ ಅಂತಂದರೆ ನನ್ನ ಪುಣ್ಯಗಳನ್ನು ಇನ್ನೂ ಜಾಸ್ತಿ ಮಾಡ್ತಾ ಇದ್ದಾನೆ. ಹೇಗೆ ಒಂದು ವಸ್ತ್ರ ಯಾವ ಬಣ್ಣ ಹಾಕಿದ್ರೆ ಅದೇ ರೀತಿ ಆಗುತ್ತೋ, ಅದೇ ರೀತಿ ಯಾರಾದರೂ ಸಜ್ಜನರು ಅಸಜ್ಜನರ ತಪಸ್ವಿ ಅಥವಾ ಕಳ್ಳನ ಸೇವೆಯನ್ನು ಮಾಡ್ತಾನೋ ಆಗ ಅವನ ಮೇಲೆ ಅವನ ಬಣ್ಣನೇ ಬಂದುಬಿಡುತ್ತೆ. ಅಂದರೆ ಒಬ್ಬ ತಪಸ್ವಿಯ ಜೊತೆ ಅಥವಾ ಸಜ್ಜನರ ಜೊತೆ ಸಜ್ಜನನ ಅಲ್ಲದೆ ಇರುವಂಥವನಿದ್ರೆ, ಅಂದರೆ ಇವ್ರ ಜೊತೆ ಇದ್ದು ಅವನಿಗೂ ಕೂಡ ಅದೇ ಬಣ್ಣ ಬಂದ್ಬಿಡುತ್ತೆ ಅಂತ ಅಂದ್ಬಿಟ್ಟು, ಯಾರು ಸ್ವಯಂ ಯಾರ ಬಗ್ಗೆನೂ ಕೆಟ್ಟ ಮಾತಾಡೋದಿಲ್ವೋ, ಬೇರೆಯವರಿಂದಲೂ ಕೂಡ ಹೇಳಿಸೋದಿಲ್ವೋ, ಅವ್ರಿಗೆ ಆ ರೀತಿ ಹೇಳಿಬಿಡಿ ಕೆಟ್ಟದಾಗಿ ಅಂತ ಬೇರೆಯವ್ರ ಮೂಲಕ ಹೇಳಿಸೋದಿಲ್ವೋ, ಏಟನ್ನು ತಿಂದರೂ ಕೂಡ ಬೇರೆಯವರನ್ನು ತಾನು ಒಡೆಯೋದಿಲ್ವೋ, ಮತ್ತು ಬೇರೆಯವರಿಂದನೂ ಕೂಡ ಒಡಿಸೋದಿಲ್ವೋ. ಈಗ ನಾನು ಮಾಡಿದ್ರೆ ತಾನೇ ತಪ್ಪು, ನಾನು ಬೇರೆಯವರಿಂದ ಮಾಡಿಸ್ತೀನಿ ಅಂತ ಮಾಡಿಸ್ತಾರಲ್ಲ, ಅದು ಕೂಡ ತಪ್ಪೇನೆ. ಆಮೇಲೆ ಯಾರಾದರೂ ಅಪರಾಧ ಮಾಡಿರ್ತಾರಲ್ಲ ಅವ್ರಿಗೂ ಯಾರು ಹೊಡೆಯೋದಿಲ್ವೋ, ದೇವತೆಗಳು ಕೂಡ ಅಂತಹ ವರದಾಯಿಯನ್ನು ಕಾಯ್ತಾ ಇರ್ತಾರೆ. ನೋಡಿ, ಯಾರು ಆ ರೀತಿಯೆಲ್ಲ ನಡ್ಕೊಳ್ತಾನೋ ಅಂಥವರನ್ನು ಕಾಯೋದಕ್ಕೆ ದೇವತೆಗಳಿರ್ತಾರೆ. ಮಾತಾಡೋದಕ್ಕಿಂತ ಮಾತಾಡದೇ ಇರೋದಿದೆಯಲ್ಲ ಅದು ಒಳ್ಳೆಯದು ಅಂತ ಹೇಳಿದ್ದಾರೆ. ಆದರೆ ನಿಜವನ್ನು ಹೇಳೋದು ವಾಣಿಯ ಇನ್ನೊಂದು ವಿಶೇಷತೆ. ನಾವು ಮಾತಾಡಬಾರ್ದು ಅಂತ ಹೇಳಿದ್ದಾರೆ ಹೊರತು ನಿಜ ಹೇಳಬಾರ್ದು ಅಂತ ಹೇಳಿಲ್ಲ. ಅಂದರೆ ಮೌನದ ಅಪೇಕ್ಷೆ ಇದೆಯಲ್ಲ ಅದು ಕೂಡ 2ರಷ್ಟು ಲಾಭವನ್ನು ಕೊಡುತ್ತೆ. ಸತ್ಯವನ್ನು ಕೂಡ ಪ್ರಿಯವಾಗಿ ಅದನ್ನು ನೋಡಿದಾಗ, ಅಂತಂದರೆ ಏನು, ಈಗ ಸತ್ಯ ಅಂತಂದ್ಬಿಟ್ಟು ಹೋಗಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗುವಂಥ ಒಂದು ವಿಷಯ ಇರುತ್ತೆ. ನಾನು ಸತ್ಯವನ್ನೇ ಹೇಳಬೇಕು ಅಂತಂದ್ಬಿಟ್ಟು ಯಾವುದೋ ಒಂದು ಪೇಷಂಟ್ ಪಾಪ ಅವ್ರ ಮುಂದೆ ಹೋಗ್ಬಿಟ್ಟು ಸತ್ಯ ಹೇಳ್ತಾ ಇದ್ದೀನಿ ಅಂತ ಮುಖಕ್ಕೆ ಹೊಡೆದಂಗೆ ಅಥವಾ ಅವರಿಗೆ ಆಘಾತ ಆಗೋ ಹಾಗೆ ನಿಜವನ್ನು ಹೇಳೋದಿದೆಯಲ್ಲ ಅದು ತಪ್ಪು. ಆದರೆ ಆ ನಿಜವನ್ನು ಕೂಡ ನಾವು ಸಾಫ್ಟಾಗಿ ಪ್ರೀತಿಯಾಗಿ ಅಥವಾ ಅವರಿಗೆ ಪ್ರಿಯವಾಗಿರಬೇಕು ಹೇಳೋದು.
ಅವರಿಗೆ ಹಿತ ಅನ್ನಿಸ್ಬೇಕು, ಆ ರೀತಿ ಮನಸ್ಸಿಗೆ ಸಮಾಧಾನ ಕೊಡಬೇಕು. ಆ ರೀತಿ ಹೇಳಿದಾಗ ಅದು ಮೂರನೇ ವಿಶೇಷತೆ ಆಗಿರುತ್ತೆ. ಮತ್ತು ಅದನ್ನು ಧರ್ಮಕ್ಕೆ ಅನುಕೂಲವಾಗಿ ಹೇಗೆ ಹೇಳ್ತೀವೋ, ಧರ್ಮದಲ್ಲಿ ಏನು ಹೇಳಿದಾರೋ ಧರ್ಮಗ್ರಂಥಗಳಲ್ಲಿ ಅದಕ್ಕೆ ಒಮ್ಮತವಾಗಿದ್ದರೆ, ಅದರಲ್ಲಿರೋ ಹಾಗೆ ಆ ಸತ್ಯ ಇದ್ದಾಗ ಅದರ ರೀತಿ ಹೇಳಿದಾಗ ಅದು ಮಾತಿನ 4ನೇ ವಿಶೇಷತೆ ಅಂತ ಅನ್ನಿಸ್ಕೊಳ್ಳುತ್ತೆ. ಈಗ ಮಾತಾಡೋದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಒಂದೇ ಮಾತನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ಹೇಳಿದಾಗ ಅದರ ರಿಸಲ್ಟ್ ಏನಾಗುತ್ತೆ ಅಂತಂದ್ಬಿಟ್ಟು, ಯಾರಾದರೂ ನಮಗೆ ಚುಚ್ಚು ಮಾತಾಡಿದಾಗ ನಾವು ವಾಪಸ್ ಮಾತಾಡಬಾರ್ದು, ನಾವು ತಡ್ಕೊಂಡು ಸುಮ್ಮನೆ ಇರಬೇಕು. ಬೇರೆಯವರು ನಮಗೆ ಅವರ ಮಾತಿನ ಬಾಣಗಳಿಂದ ನಮಗೆ ಗಾಯ ಆಗೋಗಿ ಮಾಡ್ತಾ ಇದ್ರು ಕೂಡ ಅವನು ನನ್ನ ಪುಣ್ಯವನ್ನು ವೃಷ್ಟಿ ಮಾಡ್ತಾ ಇದ್ದಾನೆ ಅಂತ ತಿಳ್ಕೋಬೇಕು. ಆಮೇಲೆ ಬೇರೆಯವರಿಗೆ ನೋವು ಆಗದೇ ಇರುವ ಹಾಗೆ ನಾವು ಮಾತಾಡಬೇಕು. ಆಮೇಲೆ ಮಾತಾಡೋದಕ್ಕಿಂತ ಮಾತಾಡದೇ ಇರೋದು ಒಳ್ಳೆಯದು. ಹಾಗಂತಂದ್ಬಿಟ್ಟು ನಿಜ ಹೇಳಬಾರ್ದು ಅಂತಲ್ಲ, ನಿಜವನ್ನೇ ಹೇಳಬೇಕು, ಸತ್ಯವನ್ನೇ ಹೇಳಬೇಕು. ಆ ಸತ್ಯವನ್ನು ಹೇಳಬೇಕಾದ್ರೂ ಕೂಡ ಬೇರೆಯವರಿಗೆ ನೋವಾಗದೇ ಇರುವ ಹಾಗೆ ಅದನ್ನು ಹೇಳಬೇಕು. ಮತ್ತು ಅದನ್ನು ಧರ್ಮಸಮ್ಮತವಾಗಿ ಹೇಳ್ತೀವಲ್ವ, ಅದು ಇನ್ನೂ ಒಳ್ಳೆಯದು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಈ ರೀತಿ ಮಾತಿನ ವಿಶೇಷತೆಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ಇನ್ನೂ ಏನು ಹೇಳ್ತಾರೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.